ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಸರ್ಕಾರ ಇದೊಂದು ಕಮ್ಯುನಿಸ್ಟ್, SDPI ಮತೀಯ ಶಕ್ತಿಗಳು ನಡೆಸ್ತಾ ಇರ್ತಕ್ಕಂಥ ಸರ್ಕಾರವೇ ಹೊರತು ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ. ಕಾಂಗ್ರೆಸ್ನ ಮುಖವಾಡ ಹಾಕೊಂಡು ಮತೀಯ ಶಕ್ತಿಗಳು ರಾಜ್ಯದಲ್ಲಿ ಇವತ್ತು ತಲೆ ಎತ್ತುತ್ತಾ ಇವೆ. ಆ ಮತೀಯ ಶಕ್ತಿಗಳನ್ನ ಹದ್ದುಬಸ್ನಲ್ಲಿ ಇವ್ರಿಗೆ ಇಟ್ಟಕ್ಕೆ ಆಗಲಿಲ್ಲ ಅಂತಂದ್ರೆ ಭಾರತೀಯ ಜನತಾ ಪಕ್ಷದ ಪ್ರತಿ ಕಾರ್ಯಕರ್ತನಿಗೂ ನೀವು ಕೆಲಸ ಕೊಟ್ಟಂಗಾಗತ್ತೆ. ನಾವು ಈ ರೀತಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಎಲ್ಲರಿಗೂ ಸಮಾನ ಹಕ್ಕು, ಸಮಾನ ಜೀವನ ಕೊಟ್ಟಿದೆ. ನೀವೇನಾದ್ರೂ ಇದನ್ನು ವ್ಯತ್ಯಾಸ ಮಾಡಿದ್ದೇ ಆದ್ರೆ ಬಹಳ ಪರಿಸ್ಥಿತಿ ಸರಿ ಇರೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಇದಕ್ಕೆ ಸರಿಯಾದ ನ್ಯಾಯ ಕೊಡಬೇಕು. ಈ FIR ಅನ್ನು ಕ್ಯಾನ್ಸಲ್ ಮಾಡಿ. ಮೊದಲು ಇದನ್ನ ಯಾರು ಬೆಂಕಿ ಹಚ್ಚಿದ್ರೋ ಅವರು FIR ನಂಬರ್ 1 ಅಲ್ಲಿಂದ ಪ್ರಾರಂಭ ಆಗ್ಬೇಕು. ಇದಕ್ಕೆ ಮೊದಲು ತೆರೆ ಎಳೆಯತಕ್ಕಂಥ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಬೇಕು. ನಾವು ಬಹಳ ಗಮನಿಸ್ತಾ ಇದ್ದೇವೆ. ಇವತ್ತು ದಲಿತರು ಒಂದು ಕಡೆಯಿಂದ ಟಾರ್ಗೆಟ್ ಆಗ್ತಾ ಇದ್ದಾರೆ, ಹಿಂದೂಗಳೆಲ್ಲ ಒಂದು ಕಡೆಯಿಂದ ಟಾರ್ಗೆಟ್ ಆಗ್ತಿದ್ದಾರೆ. ಆದ್ರೆ ಮತೀಯ ಶಕ್ತಿಗಳು ನಮ್ಮ ಮೇಲೆ ಕದಾಪ್ರಹಾರಗಳನ್ನ ಪ್ರಾರಂಭ ಮಾಡಿವೆ. ಇದು ಹೇಗೆ ಸಹಿಸಿಕೊಳ್ಬೇಕು? ನಾವು ಹೋರಾಟಕ್ಕೆ ಇಳಿದ್ರೆ ರಾಜಕೀಯ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತಾರೆ. ಹೋರಾಟ ಮಾಡೋದನ್ನು ರಾಜಕೀಯನ ನಾನು ನಿಮಗೆ? ಹಾಗಿದ್ರೆ ನೀವು ಇಲ್ಲಿ ಮಾಡಿರೋ ತಪ್ಪು ಕೇಳೋರು ಯಾರು? ಇದು ಬಹಳ ಕೆಟ್ಟ ನಡೆಯ ಸರ್ಕಾರ ಇದೆ. ಸರ್ಕಾರದ ಈ ನಡೆಯನ್ನು ನಾವು ಎಲ್ಲರೂ ಸೇರಿ ಖಂಡಿಸ್ತೇವೆ. ನಿಮ್ಮದು ಕಾಂಗ್ರೆಸ್ ಸರ್ಕಾರವಾಗೇ ಇರಲಿ, ತಾಲಿಬಾನ್ ಸರ್ಕಾರ ಆಗಬಾರದು. ನೀವು ತಾಲಿಬಾನಿಗಳಾದ್ರೆ ನಾವು ಏನಾಗಬೇಕು ಅನ್ನೋದನ್ನ ನಾವು ಹೇಳೋದಿಲ್ಲ, ಮಾಡಿ ತೋರಿಸ್ಬೇಕಾಗ್ತದೆ. ಇವತ್ತು ಈ ಸರ್ಕಾರ ನಡೆಸಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಮಾನಸಿಕವಾಗಿ ಅವರು ಬಹಳ ಎಲ್ಲ ಕರಪ್ಷನ್ ಚಾರ್ಜಸ್ಗಳು ಮೇಲೆ ಬಂದ ಮೇಲೆ ಮಂಕು ಕವಿದ ವಾತಾವರಣ ಇದೆ. ಮಾನ್ಯ ಗೃಹ ಸಚಿವರನ್ನು ಒಂದು ಮಾತು ಕೇಳ್ತೇನೆ ನಾನು, ನೀವು ಬಂದಿದ್ದೀರಾ ಇಲ್ಲಿಗೆ? ಇದುವರೆಗೂ ಗೃಹ ಸಚಿವರು ಇಲ್ಲಿವರೆಗೂ ಬಂದಿದ್ದಾರಾ? ಇಂಥ ಪರಿಸ್ಥಿತಿ ಬಂದ ಮೇಲೆ ಬಂದು ನೋಡ್ಬೇಕಲ್ಲ ನೀವು.